ಎಲ್ರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಹೊಸ ತಲೆಮಾರಿನ ಯಾರಾದ್ರು ಸೆನ್ಸಿಬಲ್ ಡೈರೆಕ್ಟರು, ಪ್ರೊಡ್ಯೂಸರು ಇವ್ರನ್ನ ನೆನ್ಪಡ್ಕೊಬೇಕು ಅಂತಂದ್ರೆ ಗುರುದತ್ ಗಾಣಿಗ ಅವ್ರ ಹೆಸರನ್ನ ಮಿಸ್ ಮಾಡೋಂಗೇ ಇಲ್ಲ. ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಯಾರು ಅಂತಂದರೆ ಗುರುದತ್ ಗಾಣಿಗ ಅವ್ರ ಹೆಸರು ಪಕ್ಕ ನೆನಪಾಗಿ ಆಗುತ್ತೆ. ಆದರೆ ಅದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಕಾಲ ಕೆಲಸ ಮಾಡಿರುವಂಥವ್ರು ಗುರುದತ್ ಗಾಣಿಗ. ಈಗ ಕಂಬಳ ಅನ್ನುವಂಥ ಒಂದು ಕಲೆನ ಕರಾವಳಿ ಅನ್ನುವಂಥ ಒಂದು ಸಿನಿಮಾ ಮೂಲಕ ದೊಡ್ಡ ಪರದೆ ಮೇಲೆ ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜುಲೈ 24 ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ. ಇದರ ವಿಶೇಷವಾಗಿ ಗುರುದತ್ ಗಾಣಿಗ ಅವರು ನಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ. ಇನ್ನೇನಾದರೂ ನಿಮಗೆ ಪ್ರವಾಸಿ ಪ್ರಪಂಚಕ್ಕೂ ಸಿನಿಮಾಗೂ ಏನು ಸಂಬಂಧ, ಇದನ್ನು ಯಾಕೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೆ, ಸಿನಿಮಾ ಮತ್ತು ಪ್ರವಾಸೋದ್ಯಮ ಎರಡೂ ಒಟ್ಟಿಗೆ ನಡೆಯುವಂಥದ್ದು. ಯಾವುದಾದ್ರು ಒಂದು ಸಿನಿಮಾದಲ್ಲಿ ಒಂದು ಜಾಗ ಫೇಮಸ್ ಆದರೆ ಆ ಜಾಗನ ಹುಡುಕೊಂಡು ಜನ ವಿಸಿಟ್ ಮಾಡಿ ಫೋಟೋ ತೆಗೆದು ಅಲ್ಲಿಯ ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡಿದ್ದನ್ನು ಸಿಕ್ಕಾಪಟ್ಟೆ ಉದಾಹರಣೆಗಳನ್ನ ನೋಡ್ಬೋದು. ಅದೇ ರೀತಿ ಇನ್ನು ಕರಾವಳಿ ವಿಷಯಕ್ಕೆ ಬಂದರೆ, ಕರಾವಳಿ ಅನ್ನೋ ಹೆಸರು ಕೇಳಿದ ಕೂಡಲೇ ಇದೇನೋ ಒಂದು ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಹಾಗಿದ್ದಾಗ ಅಲ್ಲಿರುವಂತಹ ಪ್ಲೇಸಸ್ಗಳ ಬಗ್ಗೆ, ಅಲ್ಲಿರುವಂತಹ ಕತೆಗಳ ಬಗ್ಗೆ ಇದೆಲ್ಲದೂ ಕೂಡ ನಾವು ಕೇಳಿರ್ತೀವಿ. ಸೊ ಈ ಸಿನಿಮಾ ಹಾಗೂ ಕರಾವಳಿ ಹೆಂಗೆ ಒಟ್ಟಿಗೆ ನಡೆಯುತ್ತೆ ಅನ್ನೋದನ್ನು ಈ ಪಾಡ್ಕಾಸ್ಟಲ್ಲಿ ನೋಡೋಣ. ಸರ್ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ರಿ? ಸೂಪರ್ ಆಗಿದ್ದೀನಿ. ಸಿನಿಮಾ ಕೆಲಸ ಎಲ್ಲ ಭಯಂಕರ ಬ್ಯುಸಿಲಿ ನಡೀತಾ ಇತ್ತು. ಸೊ ಇದ್ರ ಮಧ್ಯೆ ನಮಗೆ ಟೈಮ್ ಮಾಡಿಕೊಂಡು ಮಾತಾಡೋದಕ್ಕೆ ಸಿಕ್ಕಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು. ಸೊ ಯಾವ ಹಂತದಲ್ಲಿದೆ ಸಿನಿಮಾ, ಏನಾಗ್ತಾ ಇದೆ? ಅಪ್ಲೋಡ್ ಆಗಿದೆ, ಇವತ್ತಷ್ಟೇ ಅಪ್ಲೋಡ್ ಆಗಿದೆ. ಇವತ್ತು ಅಂದರೆ 19th ವಿ ಹ್ಯಾವ್ ಅ ಪ್ರೀಮಿಯರ್ ಇನ್ ಮ್ಯಾಂಗ್ಳೂರ್. 19ನೇ ತಾರೀಕು ಮಂಗಳೂರಲ್ಲಿ ಕರಾವಳಿಯ ಫಸ್ಟ್ ಪ್ರೀಮಿಯರ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಫಿಲ್ಮ್ ಅಪ್ಲೋಡ್ ಆಗಿ ಅದರದ್ದು ಎಲ್ಲ ಕಾಂಟೆಂಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡೋ ಕೆಲಸಗಳಿತ್ತು, ಎಲ್ಲ ಮುಗ್ದಿದೆ ಈಗ. ನಾವು ಇಟ್ ಇಸ್ ಜಸ್ಟ್ ವೇಟಿಂಗ್ ಫಾರ್ ಪ್ರೀಮಿಯರ್. ಅಂದರೆ ಮೊದಲು ಎಕ್ಸ್ಪೀರಿಯನ್ಸ್ ಮಾಡೋರ ರಿಯಾಕ್ಷನ್ ಇದೆಯಲ್ಲ, ಅದು ನೋಡೋದಕ್ಕಿರೋ ಎಕ್ಸೈಟ್ಮೆಂಟು ಡೈರೆಕ್ಟರ್ಗಳಿಗೆ ಅಥವಾ ಹೂಮ್ ಎವರ್ ಇನ್ವಾಲ್ವ್ಡ್ ಇನ್ ದ ಫಿಲ್ಮ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರ ಮುಖ ಯಾವ ಕಾರಣಕ್ಕೂ ಸುಳ್ಳೇಳಲ್ಲ. ಸೊ ಆ ಥರದ್ದೊಂದು ಅವ್ರ ರಿಯಾಕ್ಷನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಎಕ್ಸೈಟಿಂಗ್ ವಿಷಯ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾವು ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲರೂ ಆ್ಯಸ್ ಅ ಟೀಮ್. ಸೂಪರ್. ಸಾಮಾನ್ಯವಾಗಿ ಕರಾವಳಿ ಅಂದ ಕೂಡಲೇ ಮಂಗಳೂರು ಅಥವಾ ಹೆಚ್ಚು ಅಂದರೆ ಉಡುಪಿ, ಕುಂದಾಪುರ ಇಲ್ಲಿವರೆಗೆ ಯೋಚನೆ ಮಾಡುವಂಥದ್ದು ಇದೆ. ಸುಮಾರು ಜನರ ಮನಸ್ಸಲ್ಲಿ ಆ ಭಾವನೆ ಇದೆ. ಆದರೆ ನಿಮ್ಮ ಹಾಡಲ್ಲಿ ಕರಾವಳಿ ಅಂದ ಕೂಡಲೇ ಅಲ್ಲಿ ದಕ್ಷಿಣ ಕನ್ನಡ, ಮಂಗಳೂರು ಆ ಭಾಗದಿಂದ ಶುರು ಮಾಡಿ ಉತ್ತರ ಕನ್ನಡದ ಕಾರವಾರದವರೆಗೆ ಎಲ್ಲದರ ಹೆಸರನ್ನು ತೋರಿಸಿದ್ದೀರಾ ಬಾ ಕರಾವಳಿಗೆ ಸಾಂಗ್ ಅಲ್ಲಿ. ಸೊ ಅದು ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ಇದನ್ನ ಬೇಸಾಗಿಟ್ಕೊಂಡು ಕೇಳೋದಾದ್ರೆ, ನಿಮ್ಮ ಪ್ರಕಾರ ಕರಾವಳಿ ಅಂದ್ರೆ ಏನು ಅಂಡ್ ಅದ್ರ ವಿಶೇಷತೆನ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಹೇಗೆ ವಿವರಿಸ್ತೀವಿ? ಕರಾವಳಿ ಅಂತ ಜನರಲಿ ಕರಾವಳಿಯ ಅರ್ಥ ಕೋಸ್ಟಲ್ ಸೈಡ್ ಆಫ್ ಕಂಟ್ರಿ. ದೇಶದ ಅಥವಾ ರಾಜ್ಯದ ಯಾವುದೇ ಭಾಗ ಯಾವುದಕ್ಕೆ ಸಮುದ್ರ ಇರುತ್ತೆ, ಕೋಸ್ಟಲ್ ಸೈಡ್ ಆಫ್ ದ ಸಿಟಿ, ಪ್ಲೇಸ್, ಹಳ್ಳಿ ಎಲ್ಲ ಜಾಗಗಳನ್ನ ಕರಾವಳಿ ಅಂತ ಕರೀತಾರೆ. ಅದು ಕರ್ನಾಟಕದಲ್ಲೂ ಇರ್ಬೋದು ಅಥವಾ ನಮ್ಮ ಭಾರತದ ಯಾವುದೇ ಜಾಗದಲ್ಲಿದ್ರೂ ಅದಕ್ಕೆ ಕರಾವಳಿ ಅನ್ನೋದಕ್ಕೆ ಅದೇ ಅರ್ಥ ಇದೆ. ಸ್ಪೆಷಲಿ ನೀವು ಕೇಳಿರೋ ಪ್ರಶ್ನೆ ಅಂದರೆ, ಈ ಕಡೆ ಮಂಗಳೂರಿಂದ ಶುರುವಾಗಿ ಉತ್ತರ ಕನ್ನಡ ಕಾರವಾರದವರೆಗೂ, ಗೋವಾ ಬಾರ್ಡರ್ವರೆಗೂ ಬರುವ ಒಂದು ಜಾಗಕ್ಕೆ ನಾವು ಕರ್ನಾಟಕದ ಕರಾವಳಿ ಅಂತ ಕರಿತೀವಿ. ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷತೆ ಇದೆ. ಆ ಜಾಗಕ್ಕೆ ತುಂಬ ಕತೆಗಳಿದ್ದಾವೆ, ತುಂಬ ಸ್ಟೋರೀಸ್ ಇದೆ. ಪ್ರತಿಯೊಂದರ ಹಿಂದೆನೂ ಒಂದು ಕತೆ ಸಿಗ್ತಾ ಹೋಗುತ್ತೆ. ಜನರ ಬಗ್ಗೆ ಅಂತೂ ಸ್ಪೆಷಲಿ ಹೇಳಲೇಬೇಕಾಗಿಲ್ಲ. ಡಿಸಿಪ್ಲಿನ್, ಗಾಡ್ ಲವಿಂಗ್, ಗಾಡ್ ಫಿಯರಿಂಗ್ ಕಂಟ್ರಿ. ಪ್ರತಿ ಜಾಗದ ಹಿಂದೆನೂ, ಪ್ರತಿ ಘಟನೆ ಹಿಂದೆನೂ ಒಂದೊಂದು ಕತೆ, ಅವ್ರದ್ದೇ ಆದ ಒಂದು ವಿಶೇಷವಾದ ಒಂದು ಲೈಫ್ ಸ್ಟೈಲ್ ಇರುವಂಥ ಒಂದು ಜನ. ಆದರೆ ಈ ಕರಾವಳಿ ಹಾಡಲ್ಲಿ ಹೇಳಕೊಟ್ಟಿರೋದೇನು ಅಂತಂದರೆ, ಬರೀ ಸಿನಿಮಾ ಅಥವಾ ಬರೀ ಕರಾವಳಿಗೆ ಸಂಬಂಧಪಟ್ಟಿರುವ ಒಂದು ಹಾಡಾಗಿ ಅಲ್ಲ, ಅದನ್ನು ನೀವು ಉತ್ತರ ಕರ್ನಾಟಕದ ಒಂದು ಮೂಲೆಯಲ್ಲಿ ಇರುವ ಒಂದು ಹಳ್ಳಿ ಕನೆಕ್ಟ್ ಮಾಡಿಕೊಂಡು ನೀವು ಫೀಲ್ ಆಗ್ಬೋದು. ಯಾಕಂದರೆ ಪ್ರತಿ ಊರಲ್ಲೂ ಪ್ರತಿ ಜಾಗದಲ್ಲೂ ಇರುವಂಥ ಒಂದು ಕತೆ ಅದು ಅಂತ, ಆ ಥರದ್ದು ಒಂದು ಆ್ಯಂಗಲಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿರೋದು ಅಂತ ಹೇಳ್ಬೋದು. ಈ ಸಾಮಾನ್ಯವಾಗಿ ಅಂದರೆ ಈಗ ಓಕೆ, ಪ್ರವಾಸಿ ಪ್ರಪಂಚ ಅಂದ ತಕ್ಷಣ ಬರೀ ಪ್ಲೇಸಸ್ಸು ಅನ್ನೋವಂಥದ್ದು ಒಂದಿದೆ. ಬಟ್ ನಮಗೆ ಆ ಪ್ಲೇಸಿನ ಸಂಸ್ಕೃತಿ ಇರ್ಬೋದು, ಅಲ್ಲಿಯ ಜನರ ನಡವಳಿಕೆ ಇರ್ಬೋದು, ಅಲ್ಲಿಯ ವಿಶೇಷ ತಿಂಡಿ ತಿನಿಸು ಇವೆಲ್ಲದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಕರಾವಳಿ ಸಿನಿಮಾದಲ್ಲಿ ಅಲ್ಲಿಯ ಕಲ್ಚರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ತೋರಿಸಿದ್ದೀರಾ, ಆ್ಯಂಡ್ ಸಾಮಾನ್ಯವಾಗಿ ಕರಾವಳಿಯ ಕಲ್ಚರ್ ಬಗ್ಗೆ ಹೇಳ್ಬೋದಾ, ಯಾವ ರೀತಿ ಏನೇನು? ಅಂದರೆ ಕಥೆಯ ಪರ್ಸ್ಪೆಕ್ಟಿವ್ ಇಂದ ನೋಡಕ್ಕೆ ಹೋದರೆ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ
ಕರಾವಳಿಯ ಎಲ್ಲ ಪ್ರೇಕ್ಷಕರಿಗೂ ಇದು ನಮ್ಮದೇ ಒಂದು ಕತೆ ಅಂತ ಅನ್ಸುತ್ತೆ. ಇಂಡಿವಿಜುವಲ್ ಆಗಿ ನಮ್ಮ ಕತೆ, ನಮ್ಮ ಮನೆಯ ಕತೆ, ನಮ್ಮ ಊರಿನ ಕತೆ, ನಮ್ಮ ಜನದ ಕತೆ, ನಮ್ಮ ಅಕ್ಕಪಕ್ಕದ ನಡುವೆ ನಮ್ಮ ನಡುವೆನೇ ಇರೋರ ಕತೆ ಅಂತ ಅನ್ಸುತ್ತೆ. ಬೇರೆಯವ್ರಿಗೆ ನೀವು ಕರಾವಳಿಗೆ ಒಂದು ಟೂರ್ ಬಂದು ಹೋದಾಗೆ, ಅಥವಾ ಕರಾವಳಿಯ ಕಲ್ಚರ್ ಇರ್ಬೋದು, ಅಲ್ಲಿಯ ಕತೆಗಳಿರ್ಬೋದು, ಅಲ್ಲಿಯ ಹ್ಯೂಮನ್ ಸೈಡ್ ಇರ್ಬೋದು, ಅದಕ್ಕೊಂದು ಟೂರ್ ಹೋದ್ರೆ ನೀವು ಅದಕ್ಕೊಂದು ಗ್ಲಿಮ್ಸ್ಗೆ ನೀವು ಒಂದು ಎಂಟ್ರಿ ಕೊಟ್ರೆ ಯಾವ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆ ಥರದ್ದೊಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಫಿಲ್ಮ್ ಅಂತ. ಓಕೆ, ಕಂಬಳ, ಕರಾವಳಿ ಕಂಬಳ. ಸೊ ಇದು ಟ್ಯಾಗ್ಲೈನ್ ಕೂಡ ಕರಾವಳಿ ಕಂಬಳ ಅಂತಾನೆ ಇರುವಂಥದ್ದು. ಈ ಕಂಬಳ ಅನ್ನುವಂಥದ್ದು ಏನು, ಮತ್ತೆ ಸಿನಿಮಾದಲ್ಲಿ ಯಾವ ರೀತಿ ನೋಡ್ಬೋದು? ನೋಡಿ, ಕಂಬಳ ಅನ್ನೋದು ಇಟ್ಸ್ ಅ ವೆಲ್ ನೋನ್ ಕಲ್ಟ್ ಸ್ಪೋರ್ಟ್ಸ್ ಇನ್ ಕೋಸ್ಟಲ್ ಸೈಡ್ ಆಫ್ ಕರ್ನಾಟಕ. ಕರೆಕ್ಟ್. ಆದರೆ ಅದೊಂದು 10 ಸೆಕೆಂಡಲ್ಲಿ ಮುಗಿದು ಹೋಗುವಂಥ ಒಂದು ಕ್ರೀಡೆ. ಎಕ್ಸಾಕ್ಟ್ಲಿ 11th 12th ಸೆಕೆಂಡ್ ಇರೋದೇ ಇಲ್ಲ ನಿಮಗೆ. ಕಂಬಳ ಅಂತ ಒಂದು ಪ್ರತಿ ಕಂಬಳಕ್ಕೂ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರಿಪೇರ್ ಆಗ್ತಾರೆ. ಅದಕ್ಕೊಂದು ಪ್ರಿಪ್ರೇಷನ್ ಆಗುತ್ತೆ, ಅದಕ್ಕೊಂದು ಸಮಿತಿ ಇರುತ್ತೆ, ಅದಕ್ಕೆ ನೂರಾರು ಜನ. ಒಂದು ಕಂಬಳ ಯಶಸ್ವಿಯಾಗಿ ನಡೆಯೋದಕ್ಕೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ಹಿಂದೆ. ಆದರೆ ಆ ಸ್ಪರ್ಧೆ ಇರೋದು ಬರೀ 10 ಸೆಕೆಂಡ್ ಮಾತ್ರ. 10 ಸೆಕೆಂಡ್ ಸ್ಪೋರ್ಟ್ಸಲ್ಲಿ ನಡೆಯುವ 2 ಜೊತೆಯ ಕೋಣಗಳು ಮತ್ತು ಅದರ ಓಟಗಾರರ ನಡುವಿನ ಸ್ಪರ್ಧೆ ಕಂಬಳ. ಆದರೆ ಅದ್ರ ಹಿಂದೆ ಮತ್ತೆ ಆಗಲೇ ಹೇಳ್ದಾಗೆ ಒಂದು ಜೊತೆ ಕಂಬಳದ ಕೋಣವನ್ನು ಟ್ರ್ಯಾಕಿಗೆ ತೊಗೊಂಡೋಗಿ ನಿಲ್ಲಿಸೋದಕ್ಕೆ 10 ಇಯರ್ಸ್ ಆಗುತ್ತೆ, 5 ಇಯರ್ಸ್ ಆಗುತ್ತೆ, 15 ಇಯರ್ಸ್ ಆಗುತ್ತೆ. ಅದ್ರ ಹಿಂದೆ ಒಂದು ಎಫರ್ಟ್ ಇದೆಯಲ್ಲ, ಇಟ್ ಇಸ್ ನಾಟ್ ದ್ಯಾಟ್ ಈಸಿ. 10 ಸೆಕೆಂಡಲ್ಲಿ ನಡೆಯುವಂಥ ಅಷ್ಟು ಈಸಿ ಇರುವಂಥ ಒಂದು ಸ್ಪೋರ್ಟ್ಸ್ ಅಲ್ಲ. ಅದ್ರ ಹಿಂದೆ ಅದರದ್ದೇ ಅದೊಂದು ಪ್ರಪಂಚ ಇದೆ. ಅದನ್ನು ಸಾಕೋದ್ರಿಂದ ಹಿಡಿದು ಅದು ಹುಟ್ಟಿದ ಕೂಡಲೇ ಈ ಕೋಣವನ್ನು ಅಥವಾ ಈ ಮರಿ ಕೋಣವನ್ನು ಕಂಬಳದ ಗದ್ದೆಯಲ್ಲಿ ಓಡಿಸೋದಕ್ಕೆ ಟ್ರೈನ್ ಮಾಡ್ತೀವಿ ಅಂತ ಒಂದು ಡಿಸೈಡ್ ಆಗಿ ಅದನ್ನು ಕಂಬಳದ ಗದ್ದೆಗೆ ತೊಗೊಂಡೋಗಿ ನಿಲ್ಲಿಸೋದ್ರ ಹಿಂದೆ ಇರುವ ಒಂದು ಹೋಲ್ ಡಿಫ್ರೆಂಟ್ ವರ್ಲ್ಡ್ ಇದೆಯಲ್ಲ, ಆ ಕತೆ ಓವರ್ ಆಲ್ ಆಗಿ ನೀವು ಕರಾವಳಿಲಿ ನೋಡ್ಬೋದು ಅಂತ. ಓಕೆ, ಸೊ ಕಂಬಳ ಅನ್ನುವಂಥದ್ದು ಈ ಒಂದು ಎಮೋಷನ್ ಅಂತಾನೆ ಅನ್ಕೊಬೋದು. ಇದನ್ನ ನೀವು ತೆರೆ ಮೇಲೆ ತೋರಿಸೋದಕ್ಕೆ ನೀವು ಯಾವ ರೀತಿಯ ಸಂಶೋಧನೆಗಳನ್ನ ಮಾಡಿದ್ರಿ? ನನಗೆ ಗೊತ್ತಿರೋ ಹಾಗೆ ನೀವು ಕುಂದಾಪುರದವರು, ಯಕ್ಷಗಾನದ ಕುಟುಂಬದವರು ಹೌದು. ಸೊ ಮತ್ತೆ ಕಂಬಳನ ತುಂಬಾ ಹತ್ತಿರದಿಂದ ನೋಡಿದವರು. ಈ ಸಿನಿಮಾದಲ್ಲೂ ಒಂದು ಯಕ್ಷಗಾನದ ಗ್ಲಿಮ್ಸ್ ಬರುತ್ತೆ, ನೋಡಿದೀವಿ ಒಂದು ಟೀಸರ್ ಅಲ್ಲಿ. ಸೊ ನಿಮ್ಮ ಸಂಶೋಧನೆ ಹೇಗಿತ್ತು ಅಲ್ಲಿಯ ಕಲ್ಚರ್ನ ನೀವು ತೆರೆ ಮೇಲೆ ತರಬೇಕಾದ್ರೆ? ಸಂಶೋಧನೆ ಅಂತ ಅಗತ್ಯ ಇರಲಿಲ್ಲ. ಯಾಕೆಂತಂದ್ರೆ ನಾನು ಅಲ್ಲೇ ಹುಟ್ಟು ಬೆಳೆದವನು, ಕುಂದಾಪುರದವನು. ನಾನು ಬೆಳೆದಿರೋದಲ್ಲೇ, ಓದಿರೋದಲ್ಲೇ. ಹಾಗಾಗಿ ಬಾಲ್ಯದಲ್ಲಿ ನೀವು ಬೆಳೆದಿರುವ ಜಾಗದ ಮೇಲೆ ನಿಮ್ಗೆ ವಿಶೇಷವಾದ ಒಂದು ಪ್ರೀತಿ ಇರುತ್ತೆ. ಜನರಲಿ ಎಲ್ರಿಗೂ ಇರುತ್ತೆ ಅದು. ಅಲ್ಲಿ ಏನೋ ಒಂದು ಕತೆ ನಿಮ್ಗೆ ಹೊಸದಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿಯ ಕತೆಗಳು ಅದೇ ಕಾರಣಕ್ಕೆ ನಿಮಗೆ ಮಾಲ್ಗುಡಿ ಡೇಸ್ ಅನ್ನೋದು ಯಾಕೆ ನಿಮಗೆ ತುಂಬ ಕನೆಕ್ಟ್ ಇಲ್ಲಿವರೆಗೂ ಅಂತಂದರೆ, ದಟ್ ರೀಕನೆಕ್ಟ್ ವಿತ್ ಯುವರ್ ಚೈಲ್ಡ್ಹುಡ್. R.K. ನಾರಾಯಣರ ಪುಸ್ತಕ ಓದಾಗ್ಲೂ ಅದೇ ಅನಿಸುತ್ತೆ, ಶಂಕರ್ನಾಗ್ ಅವ್ರು ಮಾಡಿರೋ ಮಾಲ್ಗುಡಿ ಡೇಸ್ ನೋಡಿದಾಗ್ಲೂ ಅದೇ ಅನಿಸುತ್ತೆ. ಯಾಕೆ ಅಂತಂದರೆ ಅದು ನಮ್ಮ ಬಾಲ್ಯದ ಜೊತೆ ನಮಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಅದೇ ಥರ ಕರಾವಳಿ ಕಂಬಳದ ಪ್ರಪಂಚ ಇರ್ಬೋದು, ಯಕ್ಷಗಾನ ಇರ್ಬೋದು, ನನಗೆ ನನ್ನ ಬಾಲ್ಯ ಕನೆಕ್ಟ್ ಆಗಿದೆ ಅದರಲ್ಲಿ. ಸೊ ಅದು ವಿಶೇಷವಾಗಿ ಕಾಣಿಸುತ್ತೆ. ನೀವು ಬಣ್ಣ ಹಚ್ಚಿ ವೇಷ ಹಾಕಿ ರಂಗಸ್ಥಳದಲ್ಲಿ ಕುಣಿಯೋದ್ರಿಂದ ಹಿಡಿದು ಯಾವುದೋ ಒಂದು ದೂರದ ವಂಡಾರು ಅಂತ ಒಂದು ಊರಲ್ಲಿ ನಡೆಯುವ ಒಂದು 200-300 ವರ್ಷಗಳ ಇತಿಹಾಸ ಇರುವ ಕಂಬಳಕ್ಕೆ ಹೋಗೋದೇ ಒಂದು ಸಂಭ್ರಮ. ನಿಮಗೆ ಕಾರಂತರು ಯಾವುದೋ ಒಂದು ಪುಸ್ತಕದಲ್ಲಿ ಬರೀತಾರೆ, ನಾನು ನೋಡಿರುವ ಮೊದಲ ಜಾತ್ರೆ ವಂಡಾರಿನ ಕಂಬಳ ಅಂತ ಕಂಬಳದ ಬಗ್ಗೆ ಬರೀತಾರೆ. ಅಲ್ಲಿಗೆ ಹೋಗೋದೇ ಒಂದು ಸಂಭ್ರಮ. ಒಂದು 15-20 ಕಿಲೋಮೀಟರ್ ನಡ್ಕೊಂಡು, ರಾತ್ರಿ ಆದರೆ ಒಂದು ಸೂಡಿ ಹಚ್ಕೊಂಡು, ಆ ಬೆಂಕಿಯ ಬೆಳಕಲ್ಲಿ ನಡ್ಕೊಂಡು ಅಲ್ಲಿಗೆ ಹೋಗಿ ಬಂದರೆ ನೀವು ಒಂದು 10 ದಿನ ಯಾವುದೋ ಒಂದು ಬ್ರಹ್ಮಾಲೋಕದಲ್ಲಿ ಕಳೆದು ಹೋಗೋ ಥರ ಅದನ್ನು ಫೀಲ್ ಮಾಡ್ತಾ ಇರ್ತೀರಾ. ಯಾಕೆಂತಂದರೆ ಅದು ನಿಮ್ಮ ಚೈಲ್ಡ್ಹುಡ್ಡಿನ ಒಂದು ಸ್ಪೆಷಲ್ ಮೆಮೊರಿ ಪ್ಲೇಸಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಹಾಗಾಗಿ ಸೊ ಆ ಥರದ್ದು ಒಂದು ಕನೆಕ್ಟ್ ಇದೆ ಕಂಬಳದ ಜೊತೆ ನನಗೆ ಪರ್ಸ್ನಲ್ ಆಗಿ. ಅದನ್ನು ಯಾವಾಗಲೂ ಒಂದು ಸಿನಿಮಾ ಮಾಡಿ ಅದನ್ನು ಒಂದು ದೊಡ್ಡ ಪರದೆ ಮೇಲೆ ನೋಡೋದಕ್ಕೆ ಆಲ್ವೇಸ್ ಸ್ಪೆಷಲ್ ಅಂತ ಅನ್ಸೋ ಥರದ್ದು ಒಂದು ಫೀಲಿಂಗ್ ಇತ್ತು ಕೂಡ. ಈಗ ಕಾಲ ಕೂಡ ಬಂದು ಕರಾವಳಿಯಾಗಿ ಅದು ನಿಂತಿದೆ ಅಂತ ಅನ್ಬೋದು. ಸೂಪರ್. ಸಾಮಾನ್ಯವಾಗಿ ಅಂದರೆ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಸುಮಾರು ಒಂದಿಷ್ಟು ಆಚರಣೆಗಳೆಲ್ಲ ಇದೆ, ಅಥವಾ ಒಂದಿಷ್ಟು ಈ ಕಂಬಳ ಅಂತ ಕ್ರೀಡೆಗಳಿದೆ. ಕಂಬಳ ಇತ್ತೀಚೆಗೆ ನಾವು ತುಂಬ ಕೇಳಿದ್ದೀವಿ, ಎಲ್ಲದು ಹೌದು. ಹಾಗೆ ಹಲವು ಭಾಗಗಳಲ್ಲಿ ಇದೆ, ಇಲ್ಲ ಅಂತಲ್ಲ. ಆದರೆ ಈ ಕರಾವಳಿ ಭಾಗದ ಹಲವು ಆಚರಣೆಗಳು ಒಟ್ಟೊಟ್ಟಿಗೆ ಅದೊಂಥರ ತುಂಬ ಜನಪ್ರಿಯವೂ ಹೌದು, ಅಷ್ಟೇ ಹಿಡನ್ ಕೂಡ ಹೌದು. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಹೇಗೆ ಸಾಧ್ಯ ಅಥವಾ ಯಾಕಿರ್ಬೋದು? ಒಂದು ಡಿಪೆಂಡ್ಸ್. ಅಂದರೆ ಅದು ಹೇಗೆ, ಫಾರ್ ಎಕ್ಸಾಂಪಲ್ ಸಿನಿಮಾ ಥರದ ಮಾಧ್ಯಮದಲ್ಲಿ ಬಂದಾಗ ಅದಕ್ಕೆ ಸಿಗುವ ಪಾಪ್ಯುಲಾರಿಟಿ ಜಾಸ್ತಿ, ಅಥವಾ ಕಾದಂಬರಿ ಥರದ ಪ್ರಕಾರಗಳಲ್ಲಿ ಅದೊಂದು ವಸ್ತುವಾದಾಗ ಅದಕ್ಕೆ ಸಿಗುವ ಪಾಪ್ಯುಲಾರಿಟಿ ಜಾಸ್ತಿ, ಅಥವಾ ಅದು ಬರೀ ಜಾನಪದದಲ್ಲೇ ಉಳ್ಕೊಂಡಿದ್ದಾಗ ಅದಕ್ಕೆ ಕಡಿಮೆ ಪಾಪ್ಯುಲಾರಿಟಿ ಸಿಗುತ್ತೆ. ಅದಕ್ಕೆ 100 ಎಕ್ಸಾಂಪಲ್ಲು ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಭಜನೆ ಕುಣಿತ ಅಂತ ಇದೆ, ಅದು ಇನ್ನೂ ಹಿಡನ್ ಆಗೇ ಉಳ್ಕೊಂಡಿದೆ.
ಅದೇ ತರದ್ದು ನೂರಾರು ಆಚರಣೆಗಳಿದಾವೆ. ಹೌದು. ಆಮೇಲೆ ಪ್ರತಿ ಊರಲ್ಲೂ ಇರುತ್ತೆ, ಹೌದು. ಪ್ರತಿ ಊರಿನಲ್ಲೂ, ಪ್ರತಿ ಭಾರತದ ಪ್ರತಿ ಹಳ್ಳಿಗಳಲ್ಲೂ ಈ ತರದ ಖಂಡಿತ. ವಿಶೇಷವಾದ ಒಂದು ಆಚರಣೆ ಇರುತ್ತೆ. ಅದು ಯಾವಾಗ ಪ್ರಸಿದ್ಧವಾದ ಒಂದು ಮಾಧ್ಯಮದಲ್ಲಿ ಬಂದು ಅದಕ್ಕೊಂದು ಎಕ್ಸ್ಪೋಜರ್ ಸಿಕ್ಕಿದಾಗ ಅದರ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ. ಅದಿಲ್ಲ ಅಂತಂದ್ರೆ ಅದಷ್ಟೇ ಒಂದು ಆಚರಣೆ ಆಗಿ ಅವ್ರ ನಡುವೆನೇ ಉಳ್ಕೊಬಿಡುತ್ತೆ. ಈ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಅಂದ್ರೆ ಆಸ್ ಅ ಡೈರೆಕ್ಟರ್ ನಿಮಗೂ ಕೂಡ ಒಂದು ಭಯ ಇರ್ಬೋದೇನೋ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಇತ್ತೀಚೆಗೆ ಕಾಂತಾರ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ತುಂಬಾ ಜನ ಇದನ್ನ ಹೊರಗಡೆ ತೋರಿಸಬಾರ್ದಾಗಿತ್ತು, ಇಷ್ಟು ಹೇಳ್ಬಾರ್ದಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ ರೀತಿಯ ಭಯ ನಿಮ್ಗೂ ಏನಾದ್ರು ಇದೆಯಾ? ಅಂದ್ರೆ ಈ ಸಿನಿಮಾದಿಂದ ಇದ್ಯಾವುದೋ ಒಂದು ಸಂಸ್ಕೃತಿ ಹೆಚ್ಚು ಜನಪ್ರಿಯ ಆಗಿ ಜನ ಅದನ್ನ ದುರುಪಯೋಗ ಪಡಿಸ್ಕೋಬಹುದು ಅಥವಾ ಅದನ್ನ ಬೇರೆ ರೀತಿ ನೋಡ್ಬೋದೇನೋ ಅನ್ನೋಂಥದ್ದು ಥಾಟ್ ನಿಮ್ಗೇನಾದ್ರು ಇದೆಯಾ? ಇಲ್ಲ, ಯಾಕೆ ಅಂತಂದ್ರೆ ದೈವದ ಆಚರಣೆಯನ್ನ ಕರಾವಳಿಯ ಜನರು ಅಥವಾ ನಮ್ಮ ಉಡುಪಿ ಮಂಗಳೂರು ಕುಂದಾಪುರ ಭಾಗದ ಜನರು ನೋಡುವ ರೀತಿ ಬೇರೆ. ದಟ್ ಇಸ್ ದೇರ್ ಪರ್ಸನಲ್ ಬಿಲೀವ್. ಕಂಬಳ ಅಂತ ಬಂದಾಗ ಇದೊಂದು ಜನಪ್ರಿಯ ಜಾನಪದ ಕ್ರೀಡೆ. ಕ್ರೀಡೆಗೂ ಅವರ ಬಿಲೀವ್ ಸಿಸ್ಟಮ್ಗೂ ತುಂಬ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಹಾಗಾಗಿ ಆ ಥರದ್ದೇನೂ ಆಗಲ್ಲ. ಆದರೆ ಕಂಬಳ ಅನ್ನೋದಕ್ಕೊಂದು ಇಟ್ ಇಸ್ ಆಲ್ರೆಡಿ ಪಾಪ್ಯುಲರ್. ಅದಕ್ಕೆ ಇದಕ್ಕೆ ಇದ್ರ ಹಿಂದೆ ಈ ಥರದ್ದೊಂದು ಕತೆ ಇದೆಯಾ ಅಂತ ಅನ್ಸ್ಬೋದು, ಒಂದು ವಿಶೇಷ ಅಂತ ಅನ್ಸ್ಬೋದು. ಒಂದು 10 ಸೆಕೆಂಡಿನ ಒಂದು ಕ್ರೀಡೆಯನ್ನ ನೋಡಿ ಮೊಬೈಲಲ್ಲೋ ಅಥವಾ ಕ್ಯಾಮ್ರಾದಲ್ಲೋ ಕ್ಯಾಪ್ಚರ್ ಮಾಡಿ ಅದನ್ನ ಇದಿಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾ ಇದ್ದವರು ಪ್ರತಿ ಕೋಣದ ಹಿಂದೆಯೂ ಪ್ರತಿ ಓಟದ ಹಿಂದೆಯೂ ಒಂದು ಕತೆ ಇದೆ, ಅದು ಇಷ್ಟೊಂದು ಎಮೋಷ್ನಲ್ ಕನೆಕ್ಟ್ ಇದೆ ಇದ್ರ ಜೊತೆ ಅಂತ ಫೀಲ್ ಮಾಡಕ್ ಶುರು ಮಾಡ್ಬೋದು. ಅದ್ರ ಕಡೆಗಿರುವ ಗೌರವ ಇನ್ನೂ ಜಾಸ್ತಿ ಆಗ್ಬೋದು, ಅದನ್ನ ನೋಡೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು, ಅಥವಾ ಅದರ ಓಟಗಾರರಿಗಿರ್ಬೋದು, ಅದನ್ನ ಸಾಕುವವರಿಗೆ, ಅದನ್ನ ಬೆಳೆಸುವವರಿಗೆ, ಅದರಲ್ಲಿ ಇನ್ವಾಲ್ವ್ ಆಗೋರಿಗೆ ಸಿಗುವ ಪ್ರಾಶಸ್ತ್ಯ ಇನ್ನೂ ಜಾಸ್ತಿ ಆಗ್ಬೋದು. ಬಿಟ್ರೆ ಅದಕ್ಕೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ನಾನು ನಂಬ್ತೀನಿ. ಈ ಒಂದು ಕ್ರೀಡೆನ ಸಿನಿಮಾ ರೂಪದಲ್ಲಿ ತರಬೇಕಾದ್ರೆ ನೀವು ಎದುರಿಸಿದ ಸವಾಲುಗಳೇನು, ಹೇಗೆ ನಿಭಾಯಿಸಿದ್ರಿ? ಈಗ ಅನ್ಕೊಂಡ್ರೆ ಎಲ್ಲದೂ ಚಾಲೆಂಜಿಂಗ್ ಸವಾಲು ಅಂತಾನೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದು ಬರವಣಿಗೆಯ ಹಂತದಿಂದ ಸಿನಿಮಾ ಒಂದು ಫೈನಲ್ ಪ್ರಾಡಕ್ಟ್ ಆಗೋವರೆಗೂ ಎವ್ರಿ ಫಿಲ್ಮ್ ಇಸ್ ಅ ಚಾಲೆಂಜ್. ಆದ್ರೆ ಇದ್ರಲ್ಲಿ ಸ್ಪೆಷಲಿ ಏನಿತ್ತು ಅಂತಂದ್ರೆ ಬರ್ದಾಗ ಫಸ್ಟ್ ಡ್ರಾಫ್ಟ್ ಮುಗ್ದಾಗ ಎಲ್ರಿಗೂ ಅನ್ಸೋದು ಇದನ್ನೆಲ್ಲ ನಾವು ಇವಾಗ ಫಿಲ್ಮ್ ಮಾಡ್ತಿದೀವ ಅಂತ. ಯಾಕೆಂದ್ರೆ ನಿಮ್ಗೆ ಪ್ರತಿ ಸೀನಲ್ಲೂ ಕೋಣಗಳಿದಾವೆ, ಪ್ರತಿ ಸೀನಲ್ಲೂ ನಿಮ್ಗೆ ಕಂಬಳ ಇದೆ, ನೂರಾರು ಜನಗಳಿದ್ದಾರೆ, ಅವ್ರದ್ದೊಂದು ಬೇರೆದೇ ಒಂದು ಪ್ರಪಂಚ ಇದೆ. ಅಂದ್ರೆ ಜನರಲಿ ನೀವು ನಿಮ್ಮ ಫಿಲ್ಮ್ ಮೇಕಿಂಗ್ ವರ್ಲ್ಡ್ ಅಲ್ಲಿ ನೀವು ಆಕ್ಟರ್ ಜೊತೆಗೆ ಅಥವಾ ಬೇರೆ ತರದ್ ಒಂದು ಸೆಟಪ್ ಜೊತೆಗೆ ಶೂಟಿಂಗ್ ಮಾಡಕ್ ರೆಡಿ ಇರ್ತೀರಾ. ಇದು ನಿಮ್ ಕಂಟ್ರೋಲಲ್ಲಿ ಇಲ್ಲದೆ ಇರೋ ತರದ್ ಒಂದು ವರ್ಲ್ಡ್ ಇದು, ನಿಮ್ ಕಂಟ್ರೋಲ್ ಇಲ್ಲದೆ ಇರೋ ತರದ್ ಒಂದು ಪ್ರಪಂಚ ಇದು. ಅದನ್ನ ಹೇಗೆ ಸ್ಕ್ರೀನ್ ಮೇಲೆ ತರೋಕ್ಕಾಗತ್ತೆ, ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋಕ್ಕಾಗತ್ತೆ? ಸೊ ಎವ್ರಿ ಸೀನ್, ಎವ್ರಿ ಶಾಟ್, ಪ್ರತಿ ಎಪಿಸೋಡು ಓಕೆ ಇದೊಂದು ಇದೆಯಲ್ಲ ಇವಾಗ ಅನ್ನೋ ಥರದ್ದು ಒಂದು ಚಾಲೆಂಜಿಂಗ್ ಎಪಿಸೋಡ್ ಅಂತ ಅನ್ಸೋದು. ಪ್ರತಿಯೊಂದನ್ನು ಮಾಡಬೇಕಿದ್ರು ಇವತ್ತು ಇದೆ ಅಲ್ವಾ, ಈ ಎಪಿಸೋಡ್ ಮಾಡ್ತಿದ್ದೀವಲ್ಲ ಅಂತ ಅನ್ಸೋದು. ಆ ಭಯ ಎಲ್ರ ಮುಖದಲ್ಲೂ ಕಾಣಿಸೋದು. ದಟ್ ಭಯ ಮೀನ್ಸ್ ದಟ್ಸ್ ಎಕ್ಸೈಟ್ಮೆಂಟ್. ಕರೆಕ್ಟ್. ಸೊ ಅದನ್ನ ನೋಡೋದಕ್ಕೆ ಇನ್ನೂ ಖುಷಿ ಆಗೋದು. ಆವಾಗ ಎಲ್ರೂ ಇನ್ನೂ ಪ್ರಿಪೇರ್ ಆಗೋರು, ಎಲ್ಲರೂ ಒಂದು ಹೊಸ ಎಕ್ಸೈಟ್ಮೆಂಟ್ ಜೊತೆ ಶೂಟಿಂಗ್ ಸೆಟ್ಗೆ ಬರೋರು, ಇನ್ಕ್ಲೂಡಿಂಗ್ ಡೈರೆಕ್ಷನ್ ಟೀಮ್ ಇರ್ಬೋದು, ಕ್ಯಾಮರಾ ಟೀಮ್ ಇರ್ಬೋದು, DOP ಟೀಮ್ ಇರ್ಬೋದು, ಆಕ್ಷನ್ ಟೀಮ್ ಇರ್ಬೋದು, ಎಲ್ರೂ ಇವತ್ತೇನೋ ಹಿಂದೆ ಯಾವತ್ತೂ ಮಾಡಿಲ್ಲದೆ ಇರೋ ಥರದ್ದು ಒಂದು ಎಪಿಸೋಡ್ ಇವತ್ತು ಮಾಡ್ತಿದ್ದೀವಿ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲಿ ಬರೋರು. ಸೊ ಅದಿನ್ನೂ ನೋಡೋದಕ್ಕೆ ಖುಷಿ ಆಗೋದು, ಅದರಲ್ಲಿ ಇನ್ವಾಲ್ವ್ ಆಗಿ ಇನ್ನೂ ಎಕ್ಸೈಟಿಂಗ್ ಅಂತ ಅನ್ಸೋದು. ಸೂಪರ್. ನಾನು ಆಗಲೇ ಹೇಳ್ದಂಗೆ ಸಿನಿಮಾ ಮತ್ತು ಪ್ರವಾಸೋದ್ಯಮ ಹೆಚ್ಚು ಕಮ್ಮಿ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಈ ಸಿನಿಮಾನ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಿ? ಇದು ಇಡೀ ಸಿನಿಮಾನು ನಮ್ಮ ಉಡುಪಿ ಮಂಗಳೂರು ಕುಂದಾಪುರ ಭಾಗದಲ್ಲಿ ಶೂಟಿಂಗ್ ಆಗಿರೋದು. ಮುಖ್ಯವಾಗಿ ಮೂಡುಬಿದ್ರೆ ಮತ್ತು ಸುತ್ತಮುತ್ತಲಿನ ಊರು, ನಿಮ್ಗೆ ವೇಣೂರು ಅಂತ ಒಂದು ಊರಿದೆ. ಆಮೇಲೆ ಆ ಮೂಡುಬಿದ್ರೆ ಸರೌಂಡಿಂಗ್ ಸ್ಪೇಸ್, ಅಲ್ಲಿಯ ಜನ ಮತ್ತು ಆ ಊರು ಇದೆಯಲ್ಲ, ಅದು ಕೊಟ್ಟಿರೋ ಸಪೋರ್ಟ್ಗೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮುಗ್ಸೋಕ್ಕಾಗಲ್ಲ, ಅಷ್ಟು ಸಪೋರ್ಟ್ ಮಾಡೋದು. ಅಂದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಂತ ಅವ್ರಿಗೆಲ್ರಿಗೂ ಗೊತ್ತಿರೋದು, ಅವ್ರ ಮನೆ ಕೋಣಗಳು ಬರೋದು, ಅವ್ರ ಜನನೇ ಬರೋರು, ಒಮ್ಮೊಮ್ಮೆ ದನ ಬರೋದು, ಹಸು ಬರೋದು, ಕೋಣ ಬರೋದು, ಈ ಥರದ್ದು ಹೆಲ್ಪ್ ಇದೆಯಲ್ಲ ಅವ್ರ ಜಾಗದಲ್ಲಿ ಮಾಡ್ತಾ ಇದ್ವಿ. ಕೆಲವೊಮ್ಮೆ ಅವ್ರ ಗದ್ದೆಗಳಲ್ಲಿ, ಕೆಸರು ಗದ್ದೆ ಇರ್ಬೋದು, ಅದೊಂದು ಪ್ರಾಸೆಸ್. ಒಂದು ಕೆಸರು ಗದ್ದೆಯಲ್ಲಿ ಶೂಟಿಂಗ್ ಮಾಡಬೇಕು ಅಂದ್ರೆ ನೀವು 3 ದಿನದಿಂದನೇ ನೀರು ಬಿಟ್ಟಿರ್ಬೇಕು, ಅದನ್ನ ಹೂಡಬೇಕು, ಅದನ್ನ ಕೆಸರು ಮಾಡಬೇಕು, ಅದನ್ನ ನೋಡ್ಕೋಬೇಕು. ಸೊ ಈ ಥರದ್ದೊಂದು ಪ್ರಾಸೆಸ್ಸಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ, ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇಲ್ಲದೆ, ಅವ್ರ ಸಪೋರ್ಟ್ ಇಲ್ಲದೆ ಅದನ್ನ ಅಚೀವ್ ಮಾಡೋಕ್ಕೆ ಆಗಲ್ಲ. ಸೊ ಆ ವಿಧದಲ್ಲಿ ಹೇಳಬೇಕು ಅಂತಂದ್ರೆ ಆ ಊರು ಮತ್ತು ಅಲ್ಲಿಯ ಜನ, ಅಂದ್ರೆ ಓವರ್ ಆಲ್ ಆಗಿ ನಮ್ಮ ಕರಾವಳಿಯ ಜನ ಈ ಕರಾವಳಿ ಸಿನಿಮಾಗೆ ಮಾಡಿರೋ ಅವ್ರೊಂದು ಪ್ರೌಡ್ ಫೀಲ್ ಮಾಡೋರು ಪ್ರತಿಯೊಬ್ರು. ನಾವು ಫಸ್ಟ್ ಐ ಥಿಂಕ್ ಈ ಫಿಲ್ಮ್ ಶೂಟ್ ಮಾಡಬೇಕು ಅಂತ
ಆ ಜಾಗನ ಹುಡ್ಕೊಂಡು ಹೊರಟಾಗ ಒಂದು ಕಂಬಳದ ಸೀಸನ್ ನಡೀತಾ ಇತ್ತು. ಒಂದು 8-10 ಜನ ಒಂದು ಟೀಮ್ ಮಾಡಿಕೊಂಡು, ಇನ್ಕ್ಲೂಡಿಂಗ್ DOP, ಇನ್ಕ್ಲೂಡಿಂಗ್ ಡೈರೆಕ್ಷನ್ ಟೀಮ್, ಎಲ್ಲರೂ ಒಂದು ಕಾರಲ್ಲಿ ಹೋಗಿ ಇಳಿದು ಫಸ್ಟ್ ಒಂದು ಕಂಬಳ ನೋಡಕ್ ಹೋದ್ವಿ. ಎಲ್ಲರ ಮುಖ ನೋಡ್ತಾ ಇದ್ದಾಗ ಗೊತ್ತಾಗ್ತಿತ್ತು, ಓಕೆ ಇದನ್ನೆಲ್ಲ ಶೂಟ್ ಮಾಡ್ತಿದೀವ ನಾವು, ಇದು ಹೆಂಗ್ ಮಾಡ್ತೀವಿ, ಇದು ಅಚೀವ್ ಮಾಡ್ತೀವ, ಇದಾಗತ್ತಾ, ಇದು ಹೆಂಗ್ ಶೂಟ್ ಮಾಡ್ತೀವಿ, ಇದನ್ನೆಲ್ಲ ಹೆಂಗ್ ಲೈಟ್ ಮಾಡ್ತೀವಿ, ಜನನ ಎಲ್ಲಿಂದ ತರ್ತೀವಿ ಅಂತೆಲ್ಲ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಅದಾದ್ಮೇಲೆ ಸ್ಲೋ ಆಗಿ ಒಬ್ಬೊಬ್ಬರನ್ನೇ, ಅಂದ್ರೆ ಕಂಬಳ ಪ್ರಪಂಚದ ವೆರಿ ಇಂಪಾರ್ಟೆಂಟ್ ವ್ಯಕ್ತಿಗಳು ಅಥವಾ ಕಂಬಳ ಪ್ರಪಂಚಕ್ಕೆ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಿರುವಂಥವ್ರು, ಫಾರ್ ಎಕ್ಸಾಂಪಲ್ ನಂದಳಿಕೆ ಶ್ರೀಕಾಂತ್ ಭಟ್ರ್ ಅವರು, ರೋಹಿತ್ ಹೆಗಡೆ ಅವರು, ಚಂದ್ರಹಾಸರೇ ಅವರು, ಈ ಥರದವರು ವಿಜಯ್ ಕುಮಾರ್ ಅವರು, ಈ ಥರದವರು ಸಿಕ್ಕಾಪಟ್ಟೆ ಕಂಬಳದ ಪ್ರಪಂಚಕ್ಕೆ ಕಾಂಟ್ರಿಬ್ಯೂಟ್ ಮಾಡೋ ಥರದವ್ರನ್ನೆಲ್ಲ ಮೀಟ್ ಮಾಡಿದ್ವಿ. ಅವ್ರಿಗೂ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು, ಕಂಬಳದ ಮೇಲೆ ಒಂದು ಕತೆ ಆಗ್ತಿದೆ, ಒಂದು ಸಿನಿಮಾ ಆಗ್ತಿದೆ, ಇದಕ್ಕೆ ನಾವು ನಮ್ಮ ಕೈಲಾದ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಮಾಡಿದ್ರು ಕೂಡ. ಅಲ್ಲೊಂದ್ ಚೂರು ನಮ್ಗೆ ಸಂಬಂಧಪಟ್ಟಿದ ತಕ್ಷಣ ನಮ್ಮ ಕತೆ. ಹೌದು ಅವ್ರು ಅದನ್ನ ಅವ್ರೊಳಗಡೆ ನಮ್ಮನ್ನು ಒಬ್ರನ್ನ ಮಾಡ್ಕೋಬಿಟ್ರು. ಆಗ ಯಾಕಂದ್ರೆ ನೋಡಿ, ಕಟಪಾಡಿ ಕಂಬಳ ಒಂದು ಸಿಕ್ಕಾಪಟ್ಟೆ ಸಾಂಪ್ರದಾಯಿಕವಾಗಿ ನಡೆಯುವಂತ ಒಂದು ಕಂಬಳ. ಅದಕ್ಕೊಂದು ಈಸಿಲಿ 600 years ಇತಿಹಾಸ ಇದೆ. ಮೊದಲಿಂದನೂ ಯಾವ ಕುಟುಂಬ ನಡೆಸ್ತಾ ಇದ್ದಾರೆ ಅವರೇನೆ ಈಗ್ಲೂ ನಡೆಸ್ತಾರೆ. ಆ ತರದ ಒಂದು ಸಾಂಪ್ರದಾಯಿಕ ಕಂಬಳದಲ್ಲಿ ನಮ್ಗೆ ಶೂಟಿಂಗ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಕೊಟ್ಟಿರ್ಲಿಲ್ಲ ಅವ್ರು ಯಾರಿಗೂ. ಅವ್ರಿಗೆ ಕಂಬಳದ ಮೇಲೇನೆ ಒಂದು ಕತೆ ಮಾಡಿದೀರಾ ನೀವು, ಆಯ್ತು ಮಾಡಿ ಅಂತ ಅವ್ರೊಂದಷ್ಟು ಟೈಮ್ ಕೊಟ್ರು. ಶೂಟಿಂಗ್ ಮಾಡ್ಕೊಳ್ಳೋಕೆ ಏನೇನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿಕೊಟ್ರು. ಈ ಥರದ ಎಕ್ಸಾಂಪಲ್ ಹೇಳ್ತಾರೆ. ಅದು ಅವ್ರ ಸಪೋರ್ಟ್ ಇಲ್ಲದೆ, ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲದೆ ಅದನ್ನೆಲ್ಲ ಅಚೀವ್ ಮಾಡಕ್ಕೆ ಇಂಪಾಸಿಬಲ್. ನಿಮ್ಗೆ ಅದೇ ಬಾಕರಾವಳಿ ಸಾಂಗ್ ಅಲ್ಲಿ ಕಾಣಿಸುತ್ತೆ, ಆ ವರ್ಲ್ಡ್ ಕಾಣಿಸುತ್ತೆ, ಕಟ್ಪಾಡಿ ಕಂಬಳದಲ್ಲಿ ಶೂಟ್ ಆಗಿರುವ ಗ್ಲಿಮ್ಸ್ಗಳು ಕಾಣಿಸುತ್ತೆ. ಅದನ್ನೆಲ್ಲ ಶೂಟಿಂಗ್ ಮಾಡಿ, ಅಂದ್ರೆ ಸೆಟಪ್ ಹಾಕಿ ಶೂಟಿಂಗ್ ಸೆಟ್ ಮಾಡಿ ರೆಡಿ ಮಾಡೋಕ್ ಆಗದೆ ಇರುವಂತ ಒಂದು ವಿಚಾರ. ಸೊ ಅಷ್ಟು ಜನರ ಇನ್ವಾಲ್ವ್ಮೆಂಟ್ ಇಂದ ಇಷ್ಟು ಚೆನ್ನಾಗಾಯ್ತು ಅಂತ ಹೇಳ್ಬೋದು ಅಂತ. ಈ ಕಥೆಯ ಈ ಟೀಸರ್ ಮತ್ತೊಂದು ಟ್ರೈಲರ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ಭಯಂಕರ ಒಂದು ಕಾನ್ಫ್ಲಿಕ್ಟ್ ಕಾಣುತ್ತೆ. ಸೊ ಅದೊಂದು ಸ್ವಲ್ಪ ಈ ಏನದು ಜಗಳ, ಈ ಫೈಟು, ಈ ತರದ ಮೇಲೆ ಹೋಗುವಂಥದ್ದು ಇರ್ಬೋದು ಅಂತ ನಂಗೆ ಅನಿಸ್ತಾ ಇರೋದು. ಅದನ್ನ ಅಂಡ್ ಕರಾವಳಿಯ ಒಂದು ಬ್ಯೂಟಿಫುಲ್ ಕಲ್ಚರ್ ಇರ್ಬೋದು, ಅಲ್ಲಿಯ ಒಂದು ಸೌಂದರ್ಯ ಇರ್ಬೋದು, ಅದನ್ನ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ರಿ? ಅಂದ್ರೆ ಕಾನ್ಫ್ಲಿಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸ್ಟೋರಿ. ಕರೆಕ್ಟ್. ಕತೆ ಈ ಕರಾವಳಿಯ ಕಾನ್ಫ್ಲಿಕ್ಟ್ ವಿಚಾರಕ್ಕೆ ಬಂದ್ರೆ ನೋಡಿ, ಒರಿಜಿನಲಿ ಅದು ಕಂಬಳದ ಪ್ರಪಂಚದಲ್ಲೇ 2 ಕ್ಯಾಟಗರಿ ಇದೆ. ಒಂದು ಒಬ್ಬ ಸಾಮಾನ್ಯ ಮನುಷ್ಯ, ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್. ಸಾಮಾನ್ಯ ಮನುಷ್ಯ ಅಂತಂದ್ರೆ ಈಸ್ ಅ ಲೇ ಮ್ಯಾನ್. ಏನೂ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ತನ್ನ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನ ತಂದು ಕಂಬಳದ ಗದ್ದೆಯಲ್ಲಿ ಓಡಿಸ್ತಾನೆ. ಯಾಕಂದ್ರೆ ಅವ್ನು ಕಂಬಳಕ್ಕೆ ಹೋಗೋದು ಒಂದು ಚಟ. ಅವ್ನು ಪ್ರತಿ ಕಂಬಳಕ್ಕೆ ಹೋಗ್ತಾನೆ. ಅದು 60-70 ಕಿಲೋಮೀಟರ್ ದೂರ ಇದ್ರೂ ಹೋಗ್ತಾನೆ, ಮನೆ ಪಕ್ಕದಲ್ಲಿದ್ರೂ ಹೋಗ್ತಾನೆ, ಎಲ್ಲ ಕಂಬಳಕ್ಕೂ ಹೋಗ್ತಾನೆ. ಅವ್ನು ಗೆಲ್ಲಬೇಕು ಅಥವಾ ಗೆಲ್ತೀನಿ ಅನ್ನೋ ಯಾವುದೇ ಇಂಟೆನ್ಷನ್ ಇರಲ್ಲ. ಇನ್ನೊಂದು ಕಡೆ 1 ಕೋಟಿ ಕೊಟ್ಟು ಒಂದು ಕೋಣ ತಗೊಂಡ್ರೆ ಅದಕ್ಕೆ ಇನ್ನೊಂದು ಕೋಣ ಪೇರ್ ಮಾಡ್ತಾರೆ. ಅದಕ್ಕೆ ಒಂದು AC ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟು ಒಂದು ದ್ರಾಕ್ಷಿ ಗೋಡಂಬಿ ಹಾಕಿ ಒಂದು ಮನೆ ಮಕ್ಕಳ ತರ ಮನೆಯವ್ರಿಗಿಂತ ಚೆನ್ನಾಗಿ ಸಾಕ್ತಾರೆ. ಅವು ಹಿಂಗೆ ಇಳ್ಕೊಂಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳ್ಕೊಂಬರ್ತವೆ. ಅಂದ್ರೆ ಅಷ್ಟು ರಾಜಮರ್ಯಾದೆಯಿಂದ ಅವ್ರನ್ನ ಬೆಳೆಸ್ತಾರೆ. ಇವು 2 ಕ್ಯಾಟಗರಿ ಇದೆ. ಇಮ್ಯಾಜಿನ್ ಎಲ್ಲಾದ್ರೂ ಈ ಮೊದಲ ಕ್ಯಾಟಗರಿಯ ಕೋಣಗಳು 2ನೇ ಕ್ಯಾಟಗರಿಯ ಕೋಣಗಳ ಎದುರುಗಡೆ ಆಕಸ್ಮಿಕವಾಗಿ ಏನಾದ್ರು ಗೆದ್ದು ಬಿಟ್ರೆ ಯಾವ ತರದ್ದು ಒಂದು ಈಗೋ ಕಾನ್ಫ್ಲಿಕ್ಟ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಆ ತರದ ಒಂದು ಕಾನ್ಫ್ಲಿಕ್ಟ್ ಅಂತ. ಸೊ ಈ ಕಂಬಳದ ಬಗ್ಗೆನೇ ಮಾತಾಡ್ತಾ ಇದ್ದಕ್ಕೆ ಇತ್ತೀಚೆಗೆ ಒಂದು ಬರ್ತಿರುವಂತ ಸುದ್ದಿ. ಸೊ ಕಂಬಳ ಅನ್ನುವಂತ ಕ್ರೀಡೆನ ಮೈಸೂರಿಗೂ ತರಬೇಕು, ದಸರಾದಲ್ಲಿ ಆಚರಣೆ ಮಾಡಬೇಕು ಅಂತದ್ದೊಂದು ಚರ್ಚೆ ನಡೀತಾ ಇದೆ, ಮಾತುಕತೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಯಾವ್ದಾದ್ರು ಒಂದು ಕ್ರೀಡೆ ಇರ್ಬೋದು, ಕಂಬಳ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಅದನ್ನ ಆ ಒಂದು ಜಾಗ ಬಿಟ್ಟು ಹೊರಗಡೆ ತಂದಾಗ ಅದರಿಂದ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇರುತ್ತೆ. ಸೊ ನೀವು ಹೇಗೆ ನೋಡ್ತೀರಿ ಅದನ್ನ? ನೋಡಿ, ಪ್ರತಿ ಜಾನಪದ ಕ್ರೀಡೆಗೂ ಅದರದ್ದೇ ಆದ ಒಂದು ರೀಸನ್ ಇರುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಜಲ್ಲಿಕಟ್ಟುನ ನಾವು ಹೊಸೂರಿಗೆ ತರಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕೆಬಲ್. ಆಯ್ತಾ? ಅದೇ ತರ ನಿಮ್ಗೆ ಟಗರು ಕಾಳಗನ ನಾವು ಕುಂದಾಪುರಕ್ಕೆ ತರಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ಅದಕ್ಕೆ ಸಿಕ್ಕಾಪಟ್ಟೆ ಇಶ್ಯೂ ಇದೆ. ಸೊ ಹಾಗಾಗಿ ಯಾವುದೇ ಜಾನಪದ ಕ್ರೀಡೆ ಆದ್ರೂ ಅದಕ್ಕೆ ಅದರದ್ದೇ ಆದ ಒಂದು ಹಿನ್ನೆಲೆ ಇರುತ್ತೆ. ಅದು ಯಾಕೆ ಆ ಜಾಗದಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾಕೆ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ, ಯಾಕೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರುತ್ತೆ, ಅದಕ್ಕೆ ಅದರದ್ದೇ ಆದ ಕಾರಣಗಳಿರ್ತವೆ. ಐ ಥಿಂಕ್ ಬೆಂಗಳೂರಲ್ಲಿ ಏನು ಮಾಡಿದ್ರು ಕಂಬಳ ಇದೆಯಲ್ಲ, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು. ತುಂಬ ಚೆನ್ನಾಗಿ ವೆಲ್ ಎಕ್ಸಿಕ್ಯೂಟೆಡ್. ನಾನು ಹೋಗಿದ್ದೆ, ನಾನು ಹೋಗಿದ್ದೆ. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು, ತುಂಬ ಪ್ರಿಪೇರ್ ಆಗಿ ಮಾಡಿದ್ರು.
ಬಟ್ ಈ ಮೈಸೂರಿನ ಇಶ್ಯೂ ಏನು ನಡೀತಿದೆ ನಂಗೆ ಪ್ರಾಮಾಣಿಕವಾಗಿ ಅದು ಯಾಕೆ ಇಶ್ಯೂ ನಡೀತಿದೆ ಅಂತ ಗೊತ್ತಿಲ್ಲ. ಆದರೆ ಬೇರೆ ಅಲ್ಲಿಂದ ಒಂದು 200-300 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜಾನಪದ ಕ್ರೀಡೆನ ಇಲ್ಲಿ ತಂದು ಆಯೋಜನೆ ಮಾಡಬೇಕು ಅಂತ ಅನ್ನೋದಕ್ಕೆ ಅಲ್ಲಿರೋರು ಇನ್ವಾಲ್ವ್ಮೆಂಟು ಇರ್ಬೋದು, ಅಥವಾ ಇಲ್ಲಿ ತಂದರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶನೂ ಇರ್ಬೋದು. ಆ ಥರದ ಉದ್ದೇಶ ಆದರೆ ಅದು ಒಳ್ಳೇದೇ. ಅಂದರೆ ಇನ್ನೊಂದಷ್ಟು ಜನ ಅದನ್ನು ನೋಡಲಿ, ಅದ್ರ ಹಿಂದಿರುವ ಒಂದು ಎಫರ್ಟನ್ನು ಅಬ್ಸರ್ವ್ ಮಾಡಲಿ, ಅದು ಬೇರೆಯವ್ರಿಗೂ ಇನ್ಸ್ಪೈರ್ ಆಗಲಿ ಅನ್ನುವ ಒಂದು ಉದ್ದೇಶ ಇದ್ದರೆ ಭಾಳ ಒಳ್ಳೆಯದೇ. ನೋಡೋಣ, ದೊಡ್ಡವರಿದ್ದಾರೆ, ಅದ್ರ ಬಗ್ಗೆ ತಿಳಿದವರಿದ್ದಾರೆ, ಅವರೆಲ್ಲ ಸೇರಿ ಒಂದು ನಿರ್ಧಾರ ತಗೋತಾರೆ. ಸೊ ಹಾಗಾಗಿ ಅದು ಒಳ್ಳೆಯ ಕಾರಣಕ್ಕಾಗಿದ್ರೆ ಖಂಡಿತವಾಗಿ ನಾವು ಬೆಂಬಲಿಸಬೇಕು ಅಥವಾ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಈ ಶೂಟಿಂಗ್ ಸಂದರ್ಭದಲ್ಲಿರ್ಬೋದು ಅಥವಾ ಈ ಕಥೆಯ ತಯಾರಿ ಸಿದ್ಧತೆ ಈ ಸಂದರ್ಭದಲ್ಲಿರ್ಬೋದು, ನಿಮ್ಮ ಮೇಲೆ ಅತಿಯಾಗಿ ಪ್ರಭಾವ ಬೀರಿದಂತಹ ಪ್ಲೇಸ್, ಕಲ್ಚರ್ ಅಥವಾ ಯಾವುದಾದ್ರು ಒಂದು ಘಟನೆ, ಎನಿಥಿಂಗ್, ಯಾವುದು ಅಂದರೆ ಪರ್ಟಿಕ್ಯುಲರ್ ಈ ಫಿಲ್ಮ್ ಸಂಬಂಧಪಟ್ಟಿದ್ದೆ? ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ರೂರಲ್ ಸೈಡ್ ಆಫ್ ಕರಾವಳಿ ಇದೆಯಲ್ಲ, ಅದು ಮೂಡುಬಿದ್ರೆ ಇರ್ಬೋದು, ವೇಣೂರು ಇರ್ಬೋದು, ಈ ಥರದ ಜಾಗದಲ್ಲಿ ಅಲ್ಲಿರುವ ಜನಗಳ ಅಮಾಯಕತೆ ಮತ್ತು ಪ್ರಾಮಾಣಿಕತೆ ಇದೆಯಲ್ಲ, ಐ ಥಿಂಕ್ ದಟ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ಅವರು ಆ ಊರು ಬಿಟ್ಟು ಬೇರೆ ಎಲ್ಲೂ ಆಚೆ ಹೋಗಿರಲ್ಲ, ಅವ್ರಿಗೆ ಅದರಿಂದ ಆಚೆ ಒಂದು ಪ್ರಪಂಚ ಇದೆ ಅಂತಲೂ ಗೊತ್ತಿರಲ್ಲ. ಲಿಟ್ರಲಿ ಎಷ್ಟಿರುತ್ತೆ ಅಂತಂದರೆ ಅವ್ರ ಹತ್ರ ಪವರ್ ಇರಲ್ಲ, ಟಿ ವಿ ಇರಲ್ಲ, ಇಂಟರ್ನೆಟ್ ಇರಲ್ಲ. ಆ ಥರದ್ದು ಒಂದು ಅವ್ರದ್ದೇ ಆದ ಒಂದು ಪ್ರಪಂಚ ಕಟ್ಕೊಂಡು ಬದುಕ್ತಾ ಇರುವವರ ಒಳಗಡೆ ಒಂದು ಅಮಾಯಕತೆ ಮತ್ತು ಪ್ರಾಮಾಣಿಕತೆ ಇರುತ್ತಲ್ಲ. ಐ ಥಿಂಕ್ ದಟ್ಸ್ ವಾಟ್ ವಿ ಆರ್ ಮಿಸ್ಸಿಂಗ್. ರಿಂಜಾಳ ಅಂತ ಒಂದು ಊರಲ್ಲಿ ಒಂದು ಮನೇಲಿ ಶೂಟಿಂಗ್ ಮಾಡಿದ್ವಿ. ಅದು ಆ ಜಾಗನೂ ಒಂದು ಮುಖ್ಯವಾದ ಒಂದು ಪಾತ್ರದ ಥರ ಬರುತ್ತೆ ಕಥೆಯಲ್ಲಿ. ಎಷ್ಟು ಇನ್ನೋಸೆಂಟ್ ಆಗಿ, ಎಷ್ಟು ಅಮಾಯಕತೆಯಿಂದ ಅವ್ರು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ರು. ಆ ಜಾಗ ನಮ್ಗೆ ಶೂಟಿಂಗ್ ಏನೇನು ಬೇಕು ಆ ಅನುಕೂಲಗಳನ್ನು ಮಾಡಿಕೊಟ್ರು ಅನ್ನೋದಕ್ಕಿಂತ ಆ ಜಾಗ ಕೊಡೋದೇ ದೊಡ್ಡ ವಿಷಯ. ಕೊಟ್ಟರು ಅಂತಂದರೆ ದಟ್ ಇನ್ಸ್ಪೈರ್ಡ್ ಅಸ್ ಅ ಲಾಟ್. ಇಷ್ಟು ಪ್ರಾಮಾಣಿಕತೆ ಇದೆಯಲ್ಲ, ಇಷ್ಟು ಅಮಾಯಕತೆ ಇದೆಯಲ್ಲ, ಅಂದರೆ ಮಾತೇ ಬರಲ್ಲ ಅಂತಾರಲ್ಲ ಆ ಥರದ್ದು. ಸೊ ಹಾಗಾಗಿ ಹೇಗೆ ಬಂದಿರ್ಬೋದು, ಅವ್ರು ಓದ್ದವರಲ್ಲ, ತಿಳಿದವರಲ್ಲ, ಕಲ್ತ್ಕೊಂಡವರಲ್ಲ, ಜನಗಳಿಂದ ಪ್ರಪಂಚ ಸುತ್ತೋದ್ರಿಂದ ಬಂದಿರುವ ಎಕ್ಸ್ಪೀರಿಯನ್ಸ್ ಅಲ್ಲ. ಆದರೆ ಅಮಾಯಕತೆ ಒಂದು ತಾನಾಗಿ ಅವ್ರ ಒಳಗಡೆ ಇದೆಯಲ್ಲ, ಐ ಥಿಂಕ್ ದಟ್ ಇನ್ಸ್ಪೈರ್ಡ್ ಅ ಲಾಟ್. ಸಾಮಾನ್ಯವಾಗಿ ಯಾವುದೇ ಸಿನಿಮಾದಲ್ಲಿ ಯಾವ್ದಾದ್ರು ಪ್ಲೇಸ್ ನೋಡಿದ ತಕ್ಷಣ, ಒನ್ಸ್ ಅಗೇನ್ ನಾನು ಕಾಂತಾರ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಜನ ಅಲ್ಲಿಗೆ ಹೋಗೋದು ಜಾಸ್ತಿ ಮಾಡಿದ್ರು, ಅಥವಾ ಅಲ್ಲಿ ಆಚರಣೆ ಹೇಗಿದೆ ಏನು ಅದನ್ನ ಎಂಜಾಯ್ ಮಾಡೋದು ಕೂಡ ಜಾಸ್ತಿ ಮಾಡಿದ್ರು. ಅದೇ ರೀತಿ ಲಾಸ್ಟ್ ಟೈಮ್ ಉಳಿದವರು ಕಂಡಂತೆ ಬಂದಾಗ ಅಲ್ಲಿ ಹುಲಿ ವೇಷ ಇರ್ಬೋದು, ವಿಟ್ಲಪಿಂಡಿ, ಇಂಥದನ್ನೆಲ್ಲ ಜಾಸ್ತಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅದು ನೆಗೆಟಿವ್ ಎಫೆಕ್ಟ್ ಕೂಡ ಬೀರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಸಿನಿಮಾ ನೋಡಿ ಕರಾವಳಿಗೆ ಹೋಗೋವಂಥವ್ರಿಗೆ ನೀವು ಏನು ಕಿವಿ ಮಾತು ಹೇಳ್ತೀರಾ? ಒಂದಂತೂ ನಿಜ, ಕಂಬಳವನ್ನು ನೋಡುವ ದೃಷ್ಟಿಕೋನ ಖಂಡಿತವಾಗ್ಲೂ ಬದಲಾಗುತ್ತೆ. ಅಂದರೆ ಪ್ರತಿ ಕೋಣದ ಹಿಂದೆನೂ, ಪ್ರತಿ ಓಟಗಾರರ ಹಿಂದೆನೂ, ಪ್ರತಿ ಕೋಣದ ಯಜಮಾನರ ಹಿಂದೆನೂ, ಪ್ರತಿ ಕಂಬಳದ ಹಿಂದೆನೂ ಒಂದು ಕತೆ ಇರುತ್ತೆ, ಒಂದು ವಿಶೇಷವಾದ ಒಂದು ಕತೆ ಇರುತ್ತೆ ಅಂತಂತೂ ಅನಿಸುತ್ತೆ. ಒಳ್ಳೇದೇ ಅಲ್ವಾ ಕರಾವಳಿ ಪ್ರವಾಸೋದ್ಯಮ, ಕರಾವಳಿ ಸಿನಿಮಾದಿಂದ ಅದಕ್ಕೊಂದೇನೋ ಸ್ಮಾಲ್ ಕಾಂಟ್ರಿಬ್ಯೂಟ್ ಆಯಿತು ಅಂತಂದರೆ ಒಳ್ಳೇದೇ ಅಲ್ವಾ. ಯಾಕಂದರೆ ನೋಡುವಂಥ ಜಾಗಗಳು ಸಿಕ್ಕಾಪಟ್ಟೆ ಇದ್ದಾವೆ, ಎಕ್ಸ್ಪೀರಿಯನ್ಸ್ ಮಾಡುವಂಥ ಕತೆಗಳಿರ್ಬೋದು, ಘಟನೆಗಳಿರ್ಬೋದು, ಸಿಕ್ಕಾಪಟ್ಟೆ ಇದ್ದಾವೆ. ಹಾಗಾಗಿ ಐ ಥಿಂಕ್ ಇಲ್ಲಿವರೆಗೂ ಕರಾವಳಿ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಟೂರಿಸ್ಟ್ ಪ್ಲೇಸ್ ಆಗಿರೋದು. ನಿಮಗೆ ಎಕ್ಸ್ಟ್ರೀಮ್ಲಿ ಹೈಪ್ ಬರ್ತಿದೆ ಅಥವಾ ಅದಕ್ಕೇನೋ ಒಂದು ಲಾರ್ಜರ್ ಮೀಡಿಯಮಿಂದ ಅದಕ್ಕೇನೋ ಕಾಂಟ್ರಿಬ್ಯೂಟ್ ಆಗ್ತಿದೆ ಅಂತಂದರೆ ಸಿಕ್ಕಾಪಟ್ಟೆ ಒಳ್ಳೇದಲ್ವಾ. ಸೊ ಐ ಥಿಂಕ್ ಇಟ್ಸ್ ಗುಡ್. ಬಟ್ ಅಂದರೆ ನೆಗೆಟಿವ್ ಸೈಡ್ ನೋಡಿದಾಗ, ನೆಗೆಟಿವ್ ಸೈಡ್ ಅವರಿಗೆ ನಿಮ್ಮ ಕಿವಿ ಮಾತು ಏನು ಹೇಳ್ತೀರಾ? ಅಂದರೆ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂದರೆ ನಾವು ಪ್ರತಿ ಜಾಗಕ್ಕೆ, ಫಾರ್ ಎಕ್ಸಾಂಪಲ್ ಅಬ್ರಾಡ್ ಟೂರ್ ಹೋಗೋರಿಗಿರ್ಬೋದು, ಅಥವಾ ನಾವು ಯಾವುದೋ ಒಂದು ಟೂರಿಸಮ್ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಹೋಗೋದಾದರೆ ಅದು ಬೇರೆ. ಕರೆಕ್ಟ್. ಅಥವಾ ನೀವು ಯಾವುದೋ ಒಂದು ಜಾನಪದವನ್ನು, ಯಾವುದೋ ಒಂದು ಬೇರೆದೇ ಪ್ರಪಂಚವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತೀರಿ ಅಂತಂದಾಗ ನಮ್ಗೆ ಆ ಜಾಗದ ಬಗ್ಗೆ, ಅಲ್ಲಿಯ ಸ್ಥಳೀಯರ ಬಗ್ಗೆ, ಅವರ ಆಚರಣೆಯ ಬಗ್ಗೆ, ಅವರ ಜೀವನದ ಬಗ್ಗೆ ನಮ್ಗೊಂದು ಗೌರವ ಇರಬೇಕು. ನಾವಿವಾಗ ವೈಷ್ಣೋದೇವಿಗೆ ಹೋಗ್ತೀವಿ ಅಂತಂದರೆ ನಮ್ಗೆ ಆ ಜಾಗದ ಬಗ್ಗೆ ಗೌರವ ಇರೋದಕ್ಕೆಲ್ಲ ಹೋಗ್ತೀವಿ. ನಾವೀಗ ಅಮರನಾಥ್ ಹೋಗ್ತೀವಿ ಅಂತಂದರೆ, ಅಥವಾ ಯಾವುದೇ ಜಾಗ, ಕೇದಾರ್ನಾಥ್, ಅಮರನಾಥಿಂದ ಹಿಡಿದು ಎಲ್ಲಿಗೆ ಹೋದ್ರೂ ಅಲ್ಲಿಯ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ, ಅಲ್ಲಿಯ ಸ್ಥಳೀಯ ಆಚರಣೆಯ ಬಗ್ಗೆ, ಸ್ಥಳೀಯರ ಬಗ್ಗೆ ನಾವು ಗೌರವ ಇರಬೇಕು. ಯಾಕಂದರೆ ನಾವು ಆ ಜಾಗವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಿರ್ತೀವಿ.
ನಾವು ಅವ್ರನ್ನೇ ಕಾನ್ಫಿಡೆನ್ಸಿಗೆ ತಗೊಂಡಿಲ್ಲ ಅಥವಾ ಅವ್ರ ಆಚರಣೆಗಳ ಬಗ್ಗೆ ನಮ್ಗೆ ಗೌರವ ಇಲ್ಲ ಅಂತಂದರೆ ಮತ್ತೆ ಅರ್ಥನೇ ಇಲ್ಲಲ್ಲ. ಸೊ ಹಾಗಾಗಿ ಪ್ರವಾಸದ ದೃಷ್ಟಿಯಿಂದ ಯಾರೇ ಹೋದವರಾದ್ರೂ ಮೊದಲು ಅಲ್ಲಿಯ ಸ್ಥಳೀಯತೆಯನ್ನು ಗೌರವಿಸೋದು ಕಲ್ತ್ಕೊಂಡ್ರೆ ಅಥವಾ ಅವ್ರ ಆಚರಣೆನ ನಾವು ಕಾನ್ಫಿಡೆನ್ಸಿಗೆ ತೊಗೊಂಡ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಈ ಸಿನಿಮಾದಲ್ಲಿ ನೀವು ಶೂಟಿಂಗ್ ಮಾಡೋದಕ್ಕೋಸ್ಕರನೂ ಅಂದರೆ ನಿಜವಾದ ಪ್ರಾಣಿಗಳ ಬಳಕೆ ಆಗಿದೆ, ಕೋಣಗಳನ್ನು ಬಳಸಿ ಮಾಡಿದ್ದೀರಾ. ಇನ್ನು ಕಂಬಳದಲ್ಲೂ ಹೇಗೂ ಕೋಣಗಳೇ ಓಡೋವಂಥದ್ದು. ಈ ಹಿಂದೆ ಕೂಡ ಒಂದ್ಸಲಿ ಈ ಜಲ್ಲಿಕಟ್ಟು ಇಶ್ಯೂ ಆಗಿತ್ತು. ಸೊ ಅದು ನಿಲ್ಬೇಕು, ಅದು ಪ್ರಾಣಿಗಳ ಮೇಲೆ ಆಗ್ತಿರುವಂಥ ಒಂದು ಶೋಷಣೆ ಇರ್ಬೋದು ಅಥವಾ ದೌರ್ಜನ್ಯ ಇರ್ಬೋದು. ಸೊ ಈ ರೀತಿ ಮಾತುಗಳು ಕೇಳಿ ಬಂದಿತ್ತು. ಅದೇ ರೀತಿ ಒಂದು ಸಣ್ಣ ಕಂಬಳದ ಮೇಲೆ ಕೂಡ ಬಂದಿತ್ತು. ಅಂದ್ರೆ ಕಂಬಳ ಎಕ್ಸಾಕ್ಟ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡುವಂಥದ್ದು, ಅದನ್ನ ಏನಂತಾರೆ ಸಪೋರ್ಟ್ ಮಾಡುತ್ತಾ ಅಥವಾ ಕಂಬಳ ಏನು ಆಕ್ಚುಲಿ? ಮೊನ್ನೆ ಒಬ್ರು ಕೇಳಿದ್ರು ನಮ್ಮ ಪ್ರೆಸ್ ಮೀಟ್ ಅಲ್ಲಿ, ಇದೇ ತರದ ಒಂದು ಪ್ರಶ್ನೆ ಬಂತು. ಶೆಟ್ರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ನೋಡಿ, ಈ ಕಂಬಳದ ಜಾತಿಯ ಕೋಣಗಳಿದಾವಲ್ಲ, ಇದರಿಂದ ಕಂಬಳ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಕಂಬಳ ಎಲ್ಲಾದ್ರೂ ಇಲ್ಲ ಅಂತಂದ್ರೆ ಅವು ನೇರವಾಗಿ ಕಸಾಯಿಖಾನೆಗೆ ಹೋಗ್ತವೆ. ಆಮೇಲೆ ಜಾನಪದ ಕ್ರೀಡೆ ಅಂತ ಬಂದಾಗ್ಲೂ ನಿಮ್ಗೆ ಕೋಳಿ ಅಂಕ ಇರ್ಬೋದು, ಅಥವಾ ಟಗರು ಕಾಳಗ ಇರ್ಬೋದು, ಅಥವಾ ಜಲ್ಲಿಕಟ್ಟು ಇರ್ಬೋದು, ಅದು ಎಲ್ಲವೂ ಎಷ್ಟು ಆಚರಣೆಯಾಗಿ ಎಷ್ಟು ಚಂದ ಇದೆಯೋ ಪ್ರಾಣಿಗಳ ಮೇಲೆ ಅವ್ರಿಗೆ ಅಷ್ಟೇ ಪ್ರೀತಿ ಇದೆ. ನಾನು ನೋಡಿದ್ದೀನಿ, ನಾನು ಕುಂದಾಪುರದ ಹಳ್ಳಿಯಲ್ಲಿ ಬೆಳೆದವನು. ನಮ್ಮ ದೊಡ್ಡಪ್ಪಂದ್ರು ಚಿಕ್ಕಪ್ಪಂದ್ರು ಎಲ್ಲ ಕೋಳಿಯನ್ನು ಮಕ್ಕಳಷ್ಟೇ ಪ್ರೀತಿಯಿಂದ ಸಾಕೋರಿದ್ದಾರೆ. ಕೋಣಗಳನ್ನು ಮನೆಯವ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ಕೋಣಗಳ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ, ಮಾತಾಡ್ತಾರೆ ಪ್ರೀತಿಯಿಂದ. ಅವು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡ್ತವೆ. ಸೊ ಪ್ರಾಣಿಗಳು ಮತ್ತು ಮನುಷ್ಯನ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಈ ಲಾಸ್ಟ್ ಕೊನೆಯ ದೌರ್ಜನ್ಯ ಅನ್ನೋ ಆ್ಯಂಗಲಿಂದನೋ ಅಥವಾ ಅವುಗಳಿಗೆ ನೋವಾಗ್ತಾ ಇದೆ ಅನ್ನೋ ಒಂದು ಆ್ಯಂಗಲಿಂದನೋ ಎಲ್ಲಾದರೂ ಇದಿಲ್ಲ ಅಂತಂದರೆ ಆ ಬ್ರೀಡೇ ಎಕ್ಸಿಸ್ಟಿಂಗ್ ಇರಲ್ಲ. ಆ ಪರ್ಟಿಕ್ಯುಲರ್ ಕಂಬಳದ ಜಾತಿಯ ಕೋಣಗಳ ಬ್ರೀಡೇ ಇರಲ್ಲ. ಯಾಕಂದರೆ ಅವು ಕಂಬಳಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಪ್ರಯೋಜನ ಆಗಲ್ಲ ಅಂತ. ನಿಮಗೆ ಆ ಸಂತತಿಯ ಕೋಣಗಳೇ ಇರ್ತಿರ್ಲಿಲ್ಲ ಕಂಬಳ ಇಲ್ದಿದ್ರೆ. ಸೊ ಹಂಗಾಗಿ ಕಂಬಳ ನೀವು ಅದಕ್ಕೆ ಎರಡೇಟ್ ಹೊಡೆದು ನೋವಾಗತ್ತೆ, ಬಟ್ ಅವು ನಮ್ಮ ಜೊತೆ ಇದ್ದಾವೆ, ನಮ್ಮಷ್ಟೇ ಚೆನ್ನಾಗಿ ಬದುಕಿದ್ದಾವೆ ಅಂತ ಅನ್ನೋ ಒಂದು ಆಂಗ್ಲಿಂದ ತಗೋಬೇಕು ಅಂತ. ನಾವು ಒಂದು ಎಕ್ಸಾಂಪಲ್ ಫೇಲ್ ಗಿಲ್ಲದಾಗ ಮನೇಲಿ 2 ಬಿಟ್ ಸರಿಯಾಗಿ ಓದು, ಇದಕ್ಕೆ 2 ಬಿಟ್ ಸರಿಯಾಗಿ ಓಡು ಅಂತ ಹೇಳ್ಬೋದು. ಹೌದು. ಸೊ ಐ ಥಿಂಕ್ ಅದು ಒಳ್ಳೇದೇ ಅಂತ ಅನ್ಸುತ್ತೆ ನಂಗೆ. ಒಳ್ಳೇದಂತಂದ್ರೆ ದೌರ್ಜನ್ಯ ಅನ್ನೋ ಒಂದು ಆಂಗಲ್ ಇಂದ ನೋಡಬಾರ್ದು ಅದನ್ನ. ಇವಾಗ ನೀವು ಸ್ಕೂಲಲ್ಲಿ ಟೀಚರ್ ಒಂದು ಎರಡೇಟ್ ಹೊಡೆದು ಬಿಟ್ರೆ ನೀವು ದೌರ್ಜನ್ಯ ಅನ್ನೋ ಒಂದು ಆಂಗಲ್ ಇಂದ ಅದನ್ನ ನೋಡಕ್ ಶುರು ಮಾಡಿದ್ರೆ, ಇವಾಗ ಟೀಚರ್ ಹೊಡೆಯಂಗಿಲ್ಲ, ಮನೇಲಿ ಎಕ್ಸಾಂಪಲ್ ತಗೊಂಡ್ರೆ ಸೊ ಅಲ್ಲಿದ್ದೀವಿ ನಾವು. ಅಪ್ಪ ಅಮ್ಮ ಹೊಡೆದ್ರೆ ಕರೆಕ್ಟ್, ಅಪ್ಪ ಅಮ್ಮ ಹೊಡೆದ್ರೆ ಅಥವಾ ಒಂದು ಯಾವ್ದೋ ಗದರಿದ್ರೆ ಅದನ್ನ ನಾವು ನಮ್ಮ ಮೇಲೆ ದೌರ್ಜನ್ಯ ಆಗೋಯ್ತು ಅನ್ನೋ ಒಂದು ಆಂಗಲ್ ಇಂದ ನೋಡಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ಪ್ರಶ್ನೆಗಳಾಗಿತ್ತು. ಥ್ಯಾಂಕ್ ಯು. ಸೊ ಎಂಜಾಯ್ಡ್ ಅ ಲಾಟ್, ಹ್ಯಾಡ್ ಅ ಲಾಟ್ ಆಫ್ ಫನ್. ಸೊ ಇದಾಗಿತ್ತು ಇವತ್ತಿನ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ವಿಶೇಷ ಗೆಸ್ಟ್, ವಿಶೇಷ ಸಿನಿಮಾ, ವಿಶೇಷ ಮಾತುಕತೆ. ಮತ್ತೊಂದ್ಸಲ ಮರಿಬೇಡಿ, ಜುಲೈ 24ಕ್ಕೆ ಕರಾವಳಿ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಕರಾವಳಿಗೂ ಹೋಗಿ ನೆಕ್ಸ್ಟ್ ಇನ್ನೂ ಹೆಚ್ಚಿನ ಮಾಹಿತಿಗಳ ಜೊತೆಗೆ, ಇನ್ನೂ ವಿಶೇಷ ಗೆಸ್ಟ್ಗಳ ಜೊತೆಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ಧನ್ಯವಾದ. ನಾನು ಪ್ರಮೋದ.